ಭಾಳ ದೊಡ್ಡ ಅಭಿಮಾನಿ ಅವ್ರಿಗೆ. ಅವ್ರ ಜೊತೆ ಒಂದೇ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ತುಂಬ ಟ್ರೈ ಮಾಡಿದೆ, ಅದು ಏನೇನೋ ಕಾರಣಕ್ಕಾಗಿಲ್ಲ. ನಮ್ಮ ಸೂರಪ್ಪ ಬಾಬು ಅವರು ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡ್ವಿ. ಆ ಟೈಮಲ್ಲಿ ನಾನು ಯಾವ್ಯಾವುದೋ ಪಿಕ್ಚರ್ ಬಿಸಿ ಇದ್ದೆ, ಅವರು ಬಿಸಿ ಅದು ಕೂಡ ಬರಲಿಲ್ಲ. ಸೊ ಅವತ್ತೆಷ್ಟು ದೊಡ್ಡ ಅಭಿಮಾನಿನೋ ಇವತ್ತು ಯಾವತ್ತೂ ಅವ್ರ ಅಭಿಮಾನಿ. ಅವ್ರ ಪಿಕ್ಚರ್ ನಾನು ಇವತ್ತು ಮತ್ತೆ ನೋಡಬೇಕು ಅಂತ ಆಸೆ ಪಡ್ತೀನಿ. ಮತ್ತೆ ನೀವು ಹೇಳಿದ್ರಲ್ಲ ಆ ಗೋಲ್ಡನ್ ಎರಾ ಅಂತ, ನಾವು ವಿಷ್ಣು ದಾದಾ ಪಿಕ್ಚರ್ಗಳು ಆ ಥಿಯೇಟರ್ ನೋಡ್ತಿದ್ದಿದ್ದು. ನಾಗರಾವು ನೋಡಬೇಕು, ನನ್ನ ಫಸ್ಟ್ ಸಿನಿಮಾ ನಾಗರಾವು ನಾನು ನೋಡಿದ್ದು. ನಮ್ಮ ಅಮ್ಮ ಹೇಳ್ತಾರೆ, ನಿನ್ನ ಕರ್ಕೊಂಡೋಗಿದ್ದೆ ಕಣೋ, ನೀನು ಮಧ್ಯದಲ್ಲಿ ನಿದ್ದೆ ಮಾಡ್ಬಿಡ್ತಿದ್ದೆ, ಮಧ್ಯದಲ್ಲಿ ಎದ್ದೇಳ್ತಿದ್ದೆ, ಮಗು ನಾನು ಮಲ್ಕೊಂಡಿದ್ದೆ, ಎದ್ಬಿಟ್ಟು ರಾಮಾಚಾರಿ ಅಂತ ಕಿರಿಚ್ಬಿಟ್ಟಿದ್ದು ನಾನು ಥಿಯೇಟ್ರಲ್ಲಿ. ಸೊ ಅವ್ರು ಇವಾಗಲೂ ಹೇಳ್ತಾರೆ, ನನಗೆ ಇವಾಗಲೂ ಆ ಜ್ಞಾಪಕ ಏನೋ ಇದರಲ್ಲಿ ಆ ಚಪ್ಪಲಿ ಉರುಳುತ್ತೆ, ಚಾಮಯ್ಯ ಮಾಸ್ಟರ್ ಉರುಳ್ತಾ ಬೀಳ್ತಾರಲ್ಲ ನಾಗರಾವು, ಅದು ಇವತ್ತಿಗೂ ನಂಗೆ ಸಣ್ಣ ಅಸ್ಪಷ್ಟವಾಗಿ ಇವತ್ತು ಆ ಚಿಕ್ಕ ವಯಸ್ಸನ್ನು ನೋಡೋ ಜ್ಞಾಪಕ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.